ಸೀರಿಯಲ್ ಶುರುನಲ್ಲಿ ವಿದ್ಯಾ ಮತ್ತು ಭದ್ರ ನಡುವೆ ಇಂಗ್ಲೀಷ್ನಲ್ಲಿ ಮಾತಾಡೋದು ಶುರು ಆಗಿರುತ್ತೆ. ವಿದ್ಯಾ ಇಂಗ್ಲೀಷಲ್ಲಿ ಜಾಸ್ತಿ ಮಾತಾಡೋದಕ್ಕೆ ಭದ್ರನಿಗೆ ಅರ್ಥ ಆಗಲಿಲ್ಲ. ನೀನು ಇಂಗ್ಲೀಷ್ ಮಾತಾಡಿದ್ದು ಸಾಕು, ನನಗೆ ಇಂಗ್ಲೀಷು ಸಾನೇ ಗೊತ್ತದೆ, ನೀನು ಕನ್ನಡದಲ್ಲೇ ಮಾತಾಡು ಅಂತ ಹೇಳಿ ಭದ್ರ ವಿದ್ಯನಿಗೆ ಹೇಳ್ತಾನೆ. ಪೆನ್ ಇದೆಯಾ ಅಂತ ಹೇಳಿ ವಿದ್ಯನ ಹತ್ರ ಕೇಳ್ತಾನೆ. ಕಾಲೇಜಿಗೆ ಹೋಗೋರ ಹತ್ರ ಪೆನ್ ಇರಲ್ವಾ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅದಕ್ಕೆ ಕೊಡೋದಲ್ವಾ ಮತ್ತೆ ಅಂತ ಹೇಳಿ ಭದ್ರ ಕೇಳ್ತಾನೆ. ವಿದ್ಯಾ ಒಂದು ಪೆನ್ ಕೊಡ್ತಾನೆ. ಇನ್ವಿಟೇಷನ್ ಮೇಲೆ ವಿದ್ಯನ ಹೆಸರು ಬರೆಯೋದಕ್ಕೆ ಅಂತ ಹೇಳಿ ತಗೊಳ್ತಾನೆ. ಆದರೆ ಇನ್ವಿಟೇಷನ್ ಮೇಲೆ ನಿಮ್ಮ ಹೆಸರು ನಮ್ಮ ಮನದಲ್ಲಿ ಅಂತ ಹೇಳಿದ್ಮೇಲೆ ಹೆಸರು ಯಾಕೆ ಬರೀಬೇಕು, ಬರಲೇಬೇಕು, ಮುಖ್ಯವಾಗಿದ್ದೀವಿ ಅಂತ ಗೊತ್ತಾದಮೇಲೆ ಮದುವೆಗೆ ಕರೀದೇ ಹೋದರೂ ಸಹ ಬರಲೇಬೇಕಲ್ವಾ ಅಂತ ಹೇಳಿ ಸಹನೂ ಹೇಳ್ತಾನೆ. ವಿದ್ಯಾ ಕೊನೆಯಲ್ಲಿ ನೀವಿನ್ನೂ ಯೋಚನೆ ಮಾಡ್ತಾನೇ ಇರಿ, ಇನ್ವಿಟೇಷನ್ ಕೊಡಲಾ ಬೇಡವಾ ಅಂತ ಹೇಳಿ, ಕರೀಲಾ ಬೇಡವಾ ಅಂತ ಹೇಳಿ, ಮುಹೂರ್ತಕ್ಕೆ ಇನ್ನೂ ಸಾನೇ ಟೈಮ್ ಇದೆ, ನಾನು ಹೋಗಬೇಕು, ಹೊತ್ತಾಯಿತು, ಹೋಗ್ತೀನಿ ಅಂದ್ಬಿಟ್ಟು ಹೊರಟ್ಬಿಡ್ತಾಳೆ. ಪೆನ್ ಬೇಡವಾ ಅಂತ ಹೇಳಿ ವಿದ್ಯನ ಹತ್ರ ಭದ್ರ ಕೇಳ್ತಾನೆ. ಅವಳು ಹೋಗ್ತಾ ಇರೋದನ್ನ ನೋಡಿ ನನ್ನ ಹತ್ರ ಬೇಡ, ಎಕ್ಸ್ಟ್ರಾ ಅದೇ ಅಂತ ಹೇಳಿ ಹೇಳ್ತಾಳೆ. ಸರಿ ನೋಡ್ದ ಅವಳು ದುರಹಂಕಾರನ, ಇವಳಿಗೆ ಕರೀತಾ ಇರೋದು ಮದುವೆಗೆ ಅಂತ ಗೊತ್ತಿದ್ರು ಸಹ ಹೆಂಗೆ ಹೋಗ್ತಾ ಇದ್ದಾಳೆ ಅವಳು. ನೀನು ಬರಲಿಲ್ಲ ಅಂದ್ರೇನು ಮದುವೆ ನಿಂತೋಗಿಲ್ಲ, ಹೋಗು ನೋಡ್ಕೊತೀನಿ ಅಂತ ಭದ್ರ ಹೇಳ್ತಾನೆ. ನನಗೂ ಟೈಮ್ ಬರ್ತದೆ, ಅವಾಗ ನಾನು ನೋಡ್ಕೊತೀನಿ ಅಂತ. ಕ್ವಾಟ್ಲೆ ಹೋಟೆಲಿಂದ ಹೊರಗಡೆ ಬಂದರು. ಇವತ್ತು ಏನಾದರೂ ಸರಿ, ಯಾರು ಕಾಲು ಕಟ್ಟಾದರೂ ಸರಿ, ಈ ವಿಷಯ ಏನು ಅಂತ ಹೇಳಿ ತಿಳ್ಕೊಬೇಕು ಅಂತ ಸುತ್ತಮುತ್ತ ನೋಡ್ತಿರ್ತಾನೆ. ಅಷ್ಟರಲ್ಲಿ ಮದುವೆ ಹುಡುಗನ ಫ್ರೆಂಡ್ ಒಬ್ಬ ಆಟೋಯಿಂದ ಇಳ್ಕೊತಾನೆ. ಆಟೋ ಇಳ್ಕೊಂಡ್ಮೇಲೆ ಅವನು ದುಡ್ಡನ್ನ ಕೊಡೋದಿಲ್ಲ. ಆಟೋ ಓಡಿಸೋನಿಗೆ ದಿಮಾಕಲ್ಲಿ ಮಾತಾಡ್ಬಿಟ್ಟು ಹೋಗ್ತಾನೆ. ಆವಾಗ ಆಟೋದವನು ಹೇಳ್ತಾನೆ, ಮಾಡೋದೆಲ್ಲ ಅನಾಚಾರ, ಈ ಥರ ಬರೀ ಹಾಳು ಮಾಡಿಕೊಂಡೇ ಇರ್ತೀರಾ, ನಿಮ್ಗೆ ಒಳ್ಳೇದಾಗಲ್ಲ ಅಂತ ಹೇಳ್ತಿರ್ತಾನೆ. ಅದನ್ನು ಕ್ವಾಟ್ಲೆ ಕೇಳಿಸ್ಕೊಬಿಡ್ತಾನೆ. ಬಂದು ಕೇಳ್ತಾನೆ, ಅಣ್ಣ ಏನಣ್ಣ ವಿಷಯ ಅಂತ ಹೇಳಿ. ನೊಂದವ್ರ ಕಣ್ಣೀರು ಶಾಪ, ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಆಟೋದವನು ಅವನಿಗೆ ಶಾಪ ಹಾಕ್ತಾನೆ. ಕ್ವಾಟ್ಲೆ ಬಂದು ಏನು ವಿಷಯ ಅಂತ ಹೇಳಿ ಕೇಳ್ತಾನೆ. ಅವನು ಹೇಳೋದಿಲ್ಲ. ಫಸ್ಟ್ ಸ್ಟಾರ್ಟಿಂಗಿಗೆ ನಾನೇ ದುಡ್ಡಿಲ್ಲ, ನನಗೆ ಅವರು ಬಂದು ಅಷ್ಟು ದೂರದಿಂದ ಕರ್ಕೊಂಡು ಬಂದರೆ ಕೂಲಿ ಕೊಡಲಿಲ್ಲ ಅಂತ ಹೇಳಿ ನಾನೇ ಬೇಜಾರಲ್ಲಿದ್ದೀನಿ, ನಿಂದೇನಣ್ಣ ಅಂತ ಹೇಳಿ ಕ್ವಾಟ್ಲೆಗೆ ಅವನು ರಿವರ್ಸ್ ಹೇಳ್ತಾನೆ. ಲಾಸಲ್ಲಿದ್ದೀನಿ ಅಂತ ಹೇಳಿದ್ದಕ್ಕೆ ಕ್ವಾಟ್ಲೆ ಜೋಬಿಂದ 10,000 ತೆಗೆದು ಆಟೋದವನು ಕೈಯಲ್ಲಿ ಇಡ್ತಾನೆ. ಹೇಳ್ತೇನೆ ಕೇಳೋಣ, ಇಲ್ಲಿ 3 ಜನ ಕೆಟ್ಟವರಿದ್ದಾರೆ, ಅದ್ರ ಜೊತೆ ಈ ಹೋಟೆಲ್ ಓನರ್ ಮಗ ಬೇರೆ ಇದ್ದಾನೆ, ಸೇರ್ಕೊಂಡಿದ್ದಾನೆ. ಅವ್ರ ಜೊತೆಗೆ ಹುಡುಗಿರು ಬರ್ತಾರೆ. ಹುಡುಗಿರು ಖುಷಿಯಿಂದನೇ ಬರ್ತಾರೆ. ಆಟೋ ಹತ್ಕೊಂಡು ಆಟೋ ಇಳಿತಾನು ಖುಷಿಯಿಂದನೇ ಹೋಗ್ತಾರೆ. ಹೋಟ್ಲೊಳಗಡೆ ಹೋದ್ರು ಖುಷಿಯಿಂದನೇ ಬರ್ತಾರೆ. ಅದಾದಮೇಲೆ ಒಂದು ವಾರ ಆದ ನಂತರ ಅಳ್ತ್ಕೊಂಡು ಆಟೋಯಿಂದ ಇಳ್ಕೊಂಡು ಹೋಗ್ತಾರೆ ಬಂದ ಹುಡುಗಿರುಗಳು. ಯಾಕೆ ಏನು ಅಂತ ಒಂದು ವಿಷಯ ಗೊತ್ತಿಲ್ಲ. ಕೆಲವರು ಒಂಟಿಯಾಗಿ ಬರ್ತಾರೆ, ಕೆಲವರು ಬಾಯ್ ಫ್ರೆಂಡ್ ಜೊತೆ ಬರ್ತಾರೆ. ಒಂದು ವಾರ 10 ದಿನ ಕಳ್ಕೊಂಡು ಇದೇ ಹೋಟ್ಲಿಗೆ ಬರ್ತಾರೆ. ಆದರೆ ಆವಾಗ ಹತ್ಕೊಂಡು ಬರ್ತಾರೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಮತ್ತೆ ಬಂದರೆ ಲಗೇಜ್ ಇಲ್ಲದೆ ಬರ್ತಾರೆ. ಅವಾಗ ಹತ್ಕೊಂಡು ಹೋಗ್ತಾರೆ ಅವರು. ಅದಕ್ಕೆ ಕ್ವಾಟ್ಲೆ ಅದು ಯಾಕೆ ಹಂಗೆ ಹತ್ಕೊಂಡು ಬರ್ತಾರೆ ಅಂತ ಹೇಳಿ ಕೇಳಿದಕ್ಕೆ, ಹೋಟೆಲ್ ಒಳಗಡೆ ರೂಮ್ ಒಳಗಡೆ ಕ್ಯಾಮ್ರಾನ ಇಟ್ಟಿದ್ದಾರೆ. ಹುಡುಗಿ ಜೊತೆಗೆ ಬರ್ತಾರಲ್ಲ, ಅವ್ರದ್ದು ವಿಡಿಯೋ ಮಾಡ್ಕೊತಾರಂತೆ, ಅದನ್ನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರಂತೆ ಅಂತ ಹೇಳಿ ಆಟೋದವನು ಹೇಳ್ತಾನೆ. ಅವರು ಪೊಲೀಸ್ ಕಂಪ್ಲೇಂಟ್ ಸಹ ಕೊಡ್ಬೋದಲ್ವಾ ಅಂತ ಹೇಳೋದಕ್ಕೆ ಅವರೆಲ್ಲ ಮರ್ಯಾದಸ್ಥರು ಮನೆ ಹುಡುಗಿರುಗಳು ಹೆದರಿಕೊಂಡು ಕಂಪ್ಲೇಂಟ್ ಎಲ್ಲ ಕೊಡೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡದೇ ಇರೋದ್ರಿಂದ ಅದೇ ಈ ಮಕ್ಕಳುಗಳಿಗೆ ಧೈರ್ಯ ಇರೋದು ಅಂತ ಇಷ್ಟು ವಿಷಯ ಹೇಳ್ತಾನೆ. ಕ್ವಾಟ್ಲೆ ಅದಕ್ಕೆ ತುಂಬ ನಿಮ್ಮಿಂದ ಉಪಕಾರ ಆಯಿತು, ಥ್ಯಾಂಕ್ ಯು ಅಣ್ಣ ಅಂತ ಹೇಳಿ ಆಟೋದವನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಇನ್ನು ಕ್ವಾಟ್ಲೆ ವಿದ್ಯನ್ಗೆ ಅಲ್ಲೇ ಫೋನ್ ಮಾಡಿ ಹೇಳ್ತಾನೆ, ವಿಷಯ ಏನು ಅಂತ ಗೊತ್ತಾಯಿತು ಅಂತ ಹೇಳಿ. ಇಲ್ಲೇನೋ ಹೋಟ್ಲಲ್ಲಿ ದೊಡ್ಡ ದಂಧೆ ನಡೀತಾ ಇದೆ ಅಂದ್ಕೊಂಡೆ, ಅದಲ್ಲ, ಇಲ್ಲಿ ಹೆಣ್ಮಕ್ಳದ್ದು ಮಾನ ಹರಾಜಾಗ್ತಾ ಇದೆ. ಆಟೋದವನು ಏನೇನು ಹೇಳಿದ್ನೋ ಅದನ್ನೆಲ್ಲ ಪಿನ್ನು ವಿದ್ಯನಿಗೆ ಹೇಳಿಬಿಡ್ತಾನೆ ಕ್ವಾಟ್ಲೆ. ಹಾಗಾದರೆ ವಿದ್ಯಾ ಹೇಳ್ತಾಳೆ, ಹಾಗಾದರೆ ನಾನು ಇರ್ತೀನಿ, ಇರು ಅಣ್ಣ ಅಂತ ಹೇಳಿ. ಹಾಗಾದರೆ ನಾನು ಅಲ್ಲಿಗೆ ಬರ್ತೀನಿ, ಇರು ಅಣ್ಣ ಕ್ವಾಟ್ಲೆ ಅಣ್ಣ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ರಾತ್ರಿ ಎಲ್ಲ ಒಂದು ಹುಡುಗಿ ಅಳ್ತಾನೂ ಇತ್ತು. ಬೇಡ ಅದಕ್ಕೆ ಅಮ್ಮ, ಇಷ್ಟು ದಿನ ಹೆಣ್ಮಕ್ಳು ಬದುಕಲ್ಲಿ ಆಟ ಆಡಿದ್ದಾರೆ, ಕಣ್ಣೀರು ಹಾಕ್ಸಿದ್ದಾರೆ, ನೊಂದಿರೋ ಹೆಣ್ಮಕ್ಳಿಗೆ ನಾನು ನ್ಯಾಯ ಕೊಡಿಸ್ತೀನಿ, ನೀವೇನು ಬರೋಕ್ಕೆ ಹೋಗ್ಬೇಡಿ ಅದಕ್ಕೆಮ್ಮ ಅಂತ ಹೇಳಿ ವಿದ್ಯನಿಗೆ ಕ್ವಾಟ್ಲೆ ಹೇಳ್ತಾನೆ. ಅಷ್ಟೇ ಅಲ್ಲ ಅಣ್ಣ, ಒಳ್ಳೆಯವರಂಗೆ ವೇಷ ಹಾಕ್ಕೊಂಡು ನಮ್ಮನೆ ಹೆಣ್ಮಗಳು ಬಾಳನ್ನ ಹಾಳು ಮಾಡೋಕ್ಕೆ ಬಂದಿದ್ದಾನಲ್ಲ, ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿದ ತಕ್ಷಣ ಕ್ವಾಟ್ಲೆಗೆ ವಿನಂತಿ ಬಂದಿರೋದು ನೆನಪಾಗ್ಬಿಡುತ್ತೆ. ವಿನಂತಿ ಬಂದಿರೋ ವಿಷಯನೂ ಸಹ ವಿದ್ಯನಿಗೆ ಹೇಳ್ತಾನೆ ಕ್ವಾಟ್ಲೆ. ಆವಾಗ ವಿದ್ಯಾ, ಹಾಗಿದ್ರೆ ಫಸ್ಟು ಅವಳನ್ನ ಹೋಗಿ ಬಚಾವ್ ಮಾಡು. ಕ್ವಾಟ್ಲೆನೂ ಒಂದೇ ಉಸಿರಿಗೆ ಓಡೋಗ್ತಾನೆ. ವಿನಂತಿಗೆ ಏನೂ ಆಗಬಾರ್ದು, ಅವಳು ಇವರು ಲೈನಲ್ಲಿ ಸೇರ್ಕೋಬಾರ್ದು ಅಂತ ಹೇಳಿ ವಿನಂತಿನ ಬಚಾವ್ ಮಾಡೋಕ್ಕೋಸ್ಕರ ವಿನಂತಿ ಹತ್ತಿರಕ್ಕೆ ಕ್ವಾಟ್ಲೆ ಓಡೋಗ್ತಾನೆ. ಇನ್ನು ಮನೆಯಲ್ಲಿ ಶಿವರಾಮೇಗೌಡ ಎಲ್ಲರೂ ಸಹ ಮದುವೆ ಚೌಲ್ಟ್ರಿಗೆ ಹೋಗೋದಕ್ಕೆ ರೆಡಿಯಾಗಿ ಕೂತಿರ್ತಾರೆ. ಅಲ್ಲಿ ಕಣ್ಮಣಿನ ಸಾಕೊಂಡಂಥ ಅಪ್ಪ ಅಮ್ಮ ಸಹ ಬಂದಿರ್ತಾರೆ. ಅವರು ಕೋಪ ಮಾಡಿಕೊಂಡು ಕೂತಿರ್ತಾರೆ.
ಕಣ್ಮಣಿ ಅವರಮ್ಮ ಯಾಕಣ್ಣ ಸುಮ್ಮನೆ ಕೋಪದಲ್ಲಿ ಕೂತಿದ್ಯಾ ಅಂತ ಹೇಳಿ ಕೇಳ್ತಾನೆ. ಕೋಪದಲ್ಲಿ ಕೂತ್ಕೊಳ್ದೆ ಇನ್ನೇನು ಮಾಡಲಿ, ನನಗೆ ಮಕ್ಕಳಿಲ್ಲ ಅಂತ ಹೇಳಿ ನಿನ್ನ ಮಗಳನ್ನ ನನ್ನ ತೋಳಲ್ಲಿ ಹಾಕ್ಬಿಟ್ಟು ಇವಾಗ ಇದ್ದಕ್ಕಿದ್ದಂಗೆ ಮದುವೆನ ಫಿಕ್ಸ್ ಮಾಡಿಬಿಟ್ಟು ನೆಂಟರು ಕರೆದಂಗೆ ನನ್ನ ಕರೆದಿದ್ದೀನಲ್ವಾ, ಇದು ಸರಿನಾ, ಇದು ನ್ಯಾಯನಾ ಅಂತ ಹೇಳಿ ಕೇಳ್ತಾನೆ ಕಣ್ಮಣಿ ಅವರ ಅಮ್ಮನಣ್ಣ. ಅದಕ್ಕೆ ಅವನು ಶಿವರಾಮೇಗೌಡ ಇರೋನು ಏನಂತಾನೆ ಅಂತ ಹೇಳಿದ್ರೆ, ಹೌದು ಈಗಲೂ ಅವಳು ನಿಮ್ಮ ಮಗಳೇ, ಒಳ್ಳೆ ಸಂಬಂಧ ಬಂತು ಅಂತ ಹೇಳಿ ಸಡನ್ನಾಗಿ ಮದುವೆ ಫಿಕ್ಸ್ ಆಯಿತು ಅಷ್ಟೇ, ಕೈ ಬಿಡಬಾರ್ದು ಅಂತ ಹೇಳಿ ಮದುವೆನ ಫಿಕ್ಸ್ ಮಾಡಿದ್ವಿ. ಈಗಲೂ ಸಹ ನೀವೇ ನಿಂತ್ಕೊಂಡು ಕನ್ಯಾದಾನ ಮಾಡಬೇಕು, ಅವಳು ಈಗಲೂ ಸಹ ನಿಮ್ಮ ಮಗಳೇ ಅಂತ ಹೇಳಿ ಶಿವರಾಮೇಗೌಡ ಭರವಸೆ ಕೊಡ್ತಾನೆ. ಅದಕ್ಕೆ ಅವ್ರ ಹೆಂಡತಿ ಹೇಳ್ತಾಳೆ, ಅವು ಸುಮ್ಮನಿರ್ರಿ ಆಯಿತು, ಈಗ ಅವಳು ನಮ್ಮ ಮಗಳೇ ಅಲ್ವಾ, ನಾವೇ ಕನ್ಯಾದಾನ ಮಾಡಿ ಒಳ್ಳೇದಾದ್ರೆ ಸಾಕಲ್ವಾ, ಅವಳು ನಮ್ಮ ಮಗಳು ಅಂತ ಹೇಳಿ ಸುಮ್ಮನಿರಿಸ್ತಾನೆ. ಸರಿ ಆಯಿತು, ಕೋಪ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಅವ್ರ ಅಣ್ಣ ರೆಡಿ ಆಗ್ತಾನೆ. ಸರಿ ಮನೆಯವರೆಲ್ಲ ಪೂಜೆ ಮುಗಿಸ್ಬಿಟ್ಟು ಇನ್ನು ಚೌಲ್ಟ್ರಿ ಕಡೆ ಹೊರಡೋಣ ಅಂತ ಹೇಳಿ ಮನೇಲಿ ದೇವರಿಗೆ ಪೂಜೆ ಮಾಡಿ ಚೌಲ್ಟ್ರಿ ಕಡೆ ಹೊರಡ್ತಾರೆ. ಕಣ್ಮಣಿ ಎಲ್ಲರೂ ಕಾಲ್ಗೂ ಬಿದ್ದು ನಮಸ್ಕಾರ ಮಾಡ್ಕೊತಾಳೆ. ಇನ್ನು ಮನೆಯವರೆಲ್ಲ ಹೊರಗಡೆ ಹೋಗ್ತಾರೆ. ಇವಳೊಬ್ಬಳೆ ಕೈ ಮುಕ್ಕೊಂಡು ನಿಂತ್ಕೊಂಡು, ದೇವರೇ ನಾನು ಮನೆಯವರಿಗೆಲ್ಲ ಇಷ್ಟ ಆಗದೆ ಇರೋ ರೀತಿ ಹುಡುಗಿ ಮದುವೆ ಆಗ್ತಾ ಇದ್ದೀನಿ, ಎಲ್ಲರೂ ಸಹ ಸಂತೋಷವಾಗಿದ್ದಾರೆ, ಯಾರಿಗೂ ಏನು ಕೆಡಕಾಗದೇ ಇರೋ ನೀನೇ ನೋಡ್ಕೋ ಅಂತ ಹೇಳಿ ಕೈ ಮುಗ್ದು ನಿಂತ್ಕೊತಾಳೆ. ಇನ್ನು ಇವರಿಬ್ಬರು ಕಣ್ಮಣಿ ಮತ್ತು ಡ್ರೈವರ್ ಪ್ರಕಾರ ಅವ್ರ ಪ್ಲ್ಯಾನ್ ಪ್ರಕಾರ ಕಾರಲ್ಲಿ ಒಬ್ಬರು ಕೂತ್ಕೊಳ್ಳೋ ರೀತಿ ಸೀಟ್ನ ಉಳಿಸ್ಬಿಟ್ಟು ಇನ್ನೆಲ್ಲ ಕಡೆ ಮದುವೆ ಮನೆ ಸಾಮಾನುಗಳನ್ನೇ ಡ್ರೈವರು ತುಂಬಿಟ್ಟಿರ್ತಾನೆ. ಇನ್ನು ಮೋಹನ ಎಲ್ಲರೂ ಒಂದೇ ಗಾಡೀಲಿ ಹೋಗಿ ಅಂತ ಮದುವೆ ಹುಡುಗಿ ಜೊತೆ ಹೋಗಿ ನಾವೊಂದು ಗಾಡೀಲಿ ಬರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅಂದ ತಕ್ಷಣ ಕಾರ್ ಓಪನ್ ಮಾಡಿ ನೋಡಿದ ತಕ್ಷಣ ಮೋಹನ ನೋಡ್ತಾಳೆ, ಏನಿದು ಮದುವೆ ಗಾಡಿ ಒಳಗಡೆ, ಮದುವೆ ಹುಡುಗಿ ಹೋಗೋ ಗಾಡಿ ಒಳಗಡೆ ಒಬ್ಬರೊಬ್ಬರು ಕೂತ್ಕೊಳ್ಳೋ ಥರ ಜಾಗ ಇಟ್ಬಿಟ್ಟು ಇನ್ನೆಲ್ಲ ಸಾಮಾನು ತುಂಬಿಟ್ಟಿದೆಯಲ್ಲ, ಏನಿದು ಅಂತ ಹೇಳಿ ಡ್ರೈವರ್ಗೆ ಕೇಳ್ತಾನೆ. ಡ್ರೈವರು ಅದು ಅಂದ್ಕೊಂಡು, ಅಮ್ಮೋರೆ ಇದೆಲ್ಲ ಕಾರಲ್ಲಿ ತೊಗೊಂಡೋಗಿ ಮಡಗು ಅಂದರು, ಅದಕ್ಕೇ ಇಟ್ಬಿಟ್ಟೆ ಅಂತ. ಅದಕ್ಕೆ ಈಶ್ವರಿ ಹೇಳ್ತಾಳೆ, ಅದಕ್ಕೆ ಒಂದೇ ಕಾರಲ್ಲಿ ಮದುವೆ ಹುಡುಗಿ ಹೋಗೋ ಕಾರಲ್ಲಿ ತುಂಬಿಡೋದ, ಹೆಂಗೆ ಎಲ್ಲರೂ ಹೆಂಗೆ ಹೋಗಬೇಕು ಅಂತ ನಿಂಗೆ ತಲೆ ಇಲ್ವಾ ಅಂತ ಹೇಳಿ ಬೈತಾಳೆ ಈಶ್ವರಿ. ಆಗ ಮಿಲ್ಟ್ರಿ ಅವನಿರೋನು, ಅದು ನಿಮ್ಮ ತಪ್ಪಲ್ಲ, ಡ್ರೈವರ್ ತಪ್ಪಲ್ಲ, ಹೇಳಿದ್ರಲ್ಲ ಇಡು ಅಂತ ಹೇಳಿ, ಅವ್ರ ತಪ್ಪು, ಎಲ್ಲಿ ಇಡಬೇಕು ಅಂತ ಹೇಳಿದರೆ ಅವ್ನು ಕರೆಕ್ಟಾಗಿ ಇಡ್ತಾ ಇದ್ದ, ಅವ್ನು ಡಿಸಿಪ್ಲಿನಾಗೆ ಇದ್ದಾನೆ, ನಿಮ್ಗಳ ತಪ್ಪು ಅಂತ ಹೇಳಿ ಅವ್ರಿಗೆಲ್ಲರಿಗೂ ಅವ್ನು ಮಿಲ್ಟ್ರಿ ಅವನು ಬೈತಾನೆ. ಸರಿ ಆಯಿತು, ಈಗೇನು ನೋಡ್ತಿದ್ಯಾ ಮುಖ ಬೇರೆ ಕಾರ್ಗೆ ಇಡು ಅಂತ ಹೇಳಿ ಹೇಳ್ತಾಳೆ ಈಶ್ವರಿ. ಅವ್ನು ಡ್ರೈವರು ಸಹ ಎತ್ತಿಡಕ್ಕೆ ಅಂತ ಹೇಳಿ ಹೋಗ್ತಾಳೆ. ಅಷ್ಟರಲ್ಲಿ ಅಜ್ಜಮ್ಮ, ತಡಿ ನಿಂತ್ಕೋ, ಹಂಗೆಲ್ಲ ಸಾಮಾನ ಎತ್ತಿಡಬೇಡ, ಅಲ್ಲಿಂದ ಇಲ್ಲಿಗೆ ತಂದಿಟ್ಟು ಇಲ್ಲಿಂದ ಅಲ್ಲಿಗೆ ತಂದಿಟ್ರೆ 3 ಜಾಗ ಆಗ್ಬಿಡುತ್ತೆ, ಹಂಗೆಲ್ಲ ಪಲ್ಲಟ ಮಾಡಬಾರ್ದು ಜಾಗನ ಸಾಮಾನ್ದು ಅಂತ ಹೇಳಿ ಅಜ್ಜಮ್ಮ ನಿಲ್ಲಿಸ್ತಾಳೆ. ಅದಾದಮೇಲೆ ಶಿವರಾಮೇಗೌಡ ಕಣ್ಮಣಿಗೆ, ಸರಿ ನಮ್ಮ ಕಾರಲ್ಲೇ ಹೋಗೋಣ ಬಾ ಅಂತ ಹೇಳಿ ಹೇಳ್ತಾನೆ. ಆವಾಗ ಕಣ್ಮಣಿ ಹೇಳ್ತಾಳೆ, ಅಲ್ಲಪ್ಪ ಇಷ್ಟೊಂದೆಲ್ಲ ಖರ್ಚು ಮಾಡಿಸಿದ್ದೀರಾ, ನಾನು ಹೋಗಬೇಕು ಅಂತ ಹೇಳಿ ನೀವು ನೋಡಿದ್ರೆ ಈ ಕಾರಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಮಾಡಿಸಿರೋ ಖರ್ಚೆಲ್ಲ ವೇಸ್ಟ್ ಆಗ್ಬಿಡಲ್ವೇನಪ್ಪ ಅಪ್ಪಯ್ಯ ಅಂತ ಹೇಳಿ ಕಣ್ಮಣಿ ಅವ್ರ ಅಪ್ಪಂಗೆ ಹೇಳ್ತಾಳೆ. ಹಾಗಾದ್ರೆ ಈಗ ಏನವ ಮಾಡೋದು, ಸರಿ ಆಯಿತು ನೀನು ಒಬ್ಬಳೇ ಈ ಕಾರಲ್ಲಿ ಬಾ ಅಂತ ಹೇಳಿ ಶಿವರಾಮೇಗೌಡ ಹೇಳ್ತಾನೆ. ನಾವೆಲ್ಲ ಬೇರೆ ಕಾರಲ್ಲಿ ಬರ್ತೀವಿ ಅಂತ. ಸರಿ ಆಯಿತು ಹೋಗು ಅಂತ ಹೇಳ್ತಾನೆ. ಸರಿ ಈಗ ಕ್ವಾಟ್ಲೆನೂ ಇಲ್ಲ ಡ್ರೈವ್ ಮಾಡೋಕ್ಕೆ, ಎಲ್ಲೋದ ಕ್ವಾಟ್ಲೆ ಅಂತ ಹೇಳಿ ಕೇಳ್ತಾಳೆ. ಅವಾಗ ಅವನು ಆಲ್ರೆಡಿ ಚೌಲ್ಟ್ರಿಗೆ ಹೋಗಿದ್ದಾನೆ ಅಂತ ಹೇಳಿ ಸಾವಿತ್ರಿ ಹೇಳ್ತಾಳೆ. ಸರಿ ಆಯಿತು ಭದ್ರ ನೀನೇ ಡ್ರೈವ್ ಮಾಡ್ಕೊಂಬಾ ಅಂತ ಹೇಳ್ತಾರೆ. ಇದೆಲ್ಲನೂ ಕೇಳಿಸ್ಕೊಂಡವರು ಇಬ್ಬರು ಸಹ ಶಾಕಲ್ಲೇ ಇರ್ತಾರೆ, ಕಣ್ಮಣಿ ಮತ್ತು ಡ್ರೈವರು. ಭದ್ರನು ಹೇಳ್ತಾನೆ, ನನಗೂ ಅಪ್ಪಯ್ಯ ಸ್ವಲ್ಪ ಕೆಲಸ ಐತೆ, ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಚೌಲ್ಟ್ರಿಗೆ ಅಂತ ಹೇಳಿ ಭದ್ರ ಹೇಳ್ತಾನೆ. ಸರಿ ಆಯಿತು, ಈಗ ಯಾರು ಮತ್ತೆ ಇವಳ ಜೊತೆ ಡ್ರೈವ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ, ಇದನ್ನೆಲ್ಲ ಇವ್ನು ಡ್ರೈವರ್ ಇವನೇ ಬರ್ತಾನೆ ಅಂತ ಹೇಳಿ ಭದ್ರ ಹೇಳ್ತಾನೆ. ಸರಿ ಆಯಿತು ಹುಷಾರಾಗಿ ಕರ್ಕೊಂಬರಲ್ಲ ಅಂತ ಹೇಳಿ ಇವರಿಬ್ಬರು ಮುಂದೆ ಹೋಗ್ತಾ ಇರಲಿ, ನಾವೆಲ್ಲ ಬೇರೆ ಕಾರಲ್ಲಿ ಹಿಂದೆ ಬರ್ತಾ ಇರ್ತೀವಿ ಅಂತ ಹೇಳಿ ಶಿವರಾಮೇಗೌಡನು ಹೇಳ್ತಾರೆ. ಎಲ್ಲರೂ ಕಾರ್ ಹತ್ತಾರೆ. ಸರಿ ಕಣವ ನೀನು ಹೋಗ್ತಾ ಇರು, ನಾವು ಬರ್ತೀವಿ ಅಂತ ಭದ್ರ ಕಣ್ಮಣಿ ಕೈಲಿ ಮೊಬೈಲ್ ಕೊಟ್ಟು ಕಾರ್ ಹತ್ತಿಸ್ತಾನೆ. ಇನ್ನು ಡ್ರೈವರ್ ಮತ್ತು ಇವ್ರ ಪ್ಲ್ಯಾನ್ ಪ್ರಕಾರ ಡ್ರೈವರ್ ಮತ್ತು ಕಣ್ಮಣಿ ಇಬ್ಬರೇ ಒಂದೇ ಕಾರಲ್ಲಿ ಹೋಗೋ ರೀತಿ ಹೊರಡ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಹಿಂದ್ಗಡೆ ಕಾರಲ್ಲಿ ಹತ್ಕೊಂಡು ಬರ್ತಾ ಇರ್ತಾರೆ. ಇನ್ನು ಅವರೆಲ್ಲ ಹೊರಟ ಮೇಲೆ ಕಾರಲ್ಲಿ ಇನ್ನು ವಿನಂತಿ ಹತ್ರ ಕ್ವಾಟ್ಲೆ ಬಂದು ದಬ ಅಂತ ಬಾಗಿಲು ತಟ್ತಾ ಇರ್ತಾನೆ. ಇದು ಯಾರಿದು, ಎದ್ದ ತಕ್ಷಣ ಬಂದು ನಮಗೆ ತಲೆ ತಿಂತಾರವರು ಅಂತ ಹೇಳಿ ವಿನಂತಿ ಬಂದು ಬಾಗಿಲು ತೆಗೆದ ತಕ್ಷಣ ಕ್ವಾಟ್ಲೆ ಬಂದುಬಿಡ್ತಾನೆ. ಹೇಳ್ಕೊಂಡು ಅವಳು ಆಚೆ ರೂಮಿಂದ ಆಚೆ ಹೇಳ್ಕೊಂತ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಇಷ್ಟು ಜಲ್ದಿ ಅಂತ ಹೇಳಿ ಕೇಳ್ತಾನೆ. ಆವಾಗ ಕ್ವಾಟ್ಲೆ, ಯಾಕೆ ನನ್ನ ಹಿಂಗೆ ಹೇಳ್ಕೊತಾ ಇದೆಯಾ, ಏನಾಯಿತು ಅಂತ. ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ, ಇಲ್ಲಿ CC ಕ್ಯಾಮ್ರಾ ಇಟ್ಟಿದ್ದಾರೆ, ಅದು ಇದು ಅಂತ ಅವರೆಲ್ಲ ವಿಷಯ ಗೊತ್ತಾಗಿರೋದನ್ನೆಲ್ಲ ವಿನಂತಿಗೆ ಬಿಡಿಸಿ ಹೇಳ್ತಾನೆ. ಅವ್ನು ಏನು ಹೇಳ್ತಾನೆ ಅನ್ನೋದು ನಮಗೆ ಕೇಳಿಸೋದಿಲ್ಲ. ಈ ವಿಷಯ ಕೇಳಿದ ತಕ್ಷಣ ವಿನಂತಿ ನಾನು ಬೇರೆ ಅಂತ ಹೇಳಿ ಗಾಬರಿ ಮಾಡ್ಕೊಬಿಡ್ತಾಳೆ. ರಾತ್ರಿ ನಾನು ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಂತ ರೆಡಿಯಾಗಿದ್ದೆ, ಅಷ್ಟರಲ್ಲಿ ಒಬ್ಬ ಬಂದು ಇಲ್ಲಿ ಯಾಕೆ ಬ್ಯಾಗ್ ಇಟ್ಟಿದ್ದೀರಾ, ಅದನ್ನು ತೆಗೆದು ಅಲ್ಲಿಡಿ ಅಂತ ಹೇಳ್ದ, ಅದೇ ಅನ್ಸುತ್ತೆ CC ಕ್ಯಾಮ್ರಾ ಅಂತ ಹೇಳಿ ಹೇಳ್ತಾಳೆ. ಹಿಂಗೆಲ್ಲ ಅಪಾಯ ಆಗಬಾರ್ದು ಅಂತಲೇ ಅದಕ್ಕಮ್ಮ ನಿನ್ನ ಕಾಪಾಡಬೇಕು ಅಂತ ಹೇಳಿದ್ರು, ಅದಕ್ಕೆ ನಾನು ಹುಡ್ಕೊಂಡು ಬಂದೆ ಅಂತ ಹೇಳಿದಕ್ಕೆ ವಿನಂತಿ, ಅವಳೇ ನನ್ನ ಕಾಪಾಡೋದಕ್ಕೆ ಹಂಗಂತ ಕಾಪಾಡ್ತೀನಿ ಅಂತ ಹೇಳಿ ದೊಡ್ಡಸ್ಗೆ ಮೆರೆಸ್ತಾಳ ಅಂತ ಹೇಳಿ ವಿದ್ಯನಿಗೆ ಮತ್ತು ಬೈತಾಳೆ. ವಿನಂತಿ ನನ್ನ ಕಾಪಾಡದೆ ಅಂತ ಹೆಸರು ತಗೊಳಕ್ಕೆ ಹೇಳ್ತಾಳೆ ಅನ್ಸುತ್ತೆ ಅವಳು ಅಂತ ವಿದ್ಯನಿಗೆ ಬೈತಾಳೆ ವಿನಂತಿ.
ವಿದ್ಯೆನಿಗೆ ಹೆಸರು ತೊಗೊಳ್ಬೇಕು ಅಂತ ಏನೂ ಆಸೆ ಇಲ್ಲ. ಹೆಸರು ತೊಗೋಬೇಕು ಅಂದಿದ್ರೆ ಅವರೇ ನಿಂತ್ಕೊಂಡು ಎಲ್ಲನೂ ನೋಡ್ಕೊಳ್ಳೋರು. ಸರಿ ಆಯ್ತಪ್ಪ ನೀನೀಗ ಕುಯ್ತಾ ನಿಂತ್ಕೋಬೇಡ, ಮುಂದೆ ಏನು ಮಾಡಬೇಕು ಅಂತ ಹೇಳು ಅಂತ ಹೇಳಿ ಹೇಳ್ತಾನೆ. ಅವನು ಒಂದು ಪ್ಲ್ಯಾನ್ನ ಹೇಳ್ತಾನೆ, ಅದು ಸಹ ನಮಗೆ ಗೊತ್ತಾಗೋದಿಲ್ಲ. ಸರಿ ಆಯಿತು ಹಾಗೆ ಮಾಡ್ತೀನಿ ಅಂದ್ಬಿಟ್ಟು ರೂಮ್ ಒಳಗಡೆ ಹೋಗಿ ಫೋನ್ ತೊಗೊಂಡು ಸರಿ ಅಮ್ಮ ಆಯ್ತಮ್ಮ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳಿ ರೆಡಿ ಆಗ್ತಾಳೆ. ರೆಡಿ ಆಗೋಕ್ಕೆ ಈಗ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳಿ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಆ 3 ಜನ ಫ್ರೆಂಡ್ಸ್ಗಳು ಸಹ ಕ್ಯಾಮ್ರಾ ಆನ್ ಆಗಿದೆ, ಅವಳಿಗೆ ಸ್ನಾನಕ್ಕೆ ಹೋಗ್ತಿದ್ದಾಳೆ, ಬಂಡ್ರೋ ಅಂತ ಹೇಳಿ ಎಲ್ಲರೂ ಕುತ್ಕೊಂತಾರೆ. ಇನ್ನು ಕಾರಲ್ಲಿ ಕಣ್ಮಣಿ ಮತ್ತು ಡ್ರೈವರ್ ಇಬ್ಬರೇ ಹೋಗ್ತಾ ಇರ್ತಾರೆ. ಇವರು ಕಣ್ ತಪ್ಪಿಸ್ಬಿಟ್ಟು ಲೆಫ್ಟ್ಗೋ ರೈಟ್ಗೋ ತಗೋ ಅಂತ ಹೇಳಿ ಕಣ್ಮಣಿ ಡ್ರೈವರ್ಗೆ ಹೇಳ್ತಾಳೆ. ಅದಕ್ಕೆ ಡ್ರೈವರ್ ಅದು ಹೆಂಗೆ ತಗೊಳಕ್ಕಾಗುತ್ತೆ, ಅವ್ರು ನಮ್ಮ ಹಿಂದೆನೇ ಬರ್ತಾ ಇದ್ದಾರೆ, ನಮ್ಮಿಂದ ಮುಂದಕ್ಕೆ ಹೋಗ್ತಾ ಇಲ್ಲ ಅವರು ಕಣ್ ತಪ್ಪಿಸ್ಬಿಟ್ಟು ನಾವು ಯಾವ ಕಡೆಗೂ ಹೋಗೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾನೆ ಅವನು. ನಾವು ಅಕಸ್ಮಾತ್ ಚೌಲ್ಟ್ರಿಗೆ ಹೋಗ್ಬಿಟ್ರೆ ತಪ್ಪಿಸ್ಕೊಳಕ್ಕಾಗಲ್ಲ, ಈಗಲೇ ಏನಾದರೂ ಮಾಡು ಅಂತ ಹೇಳಿ ಡ್ರೈವರ್ಗೆ ಕಣ್ಮಣಿ ಫೋರ್ಸ್ ಮಾಡ್ತಾಳೆ. ಡ್ರೈವರು ಹೇಳ್ತಾನೆ, ಎಲ್ಲರೂ ಕಣ್ ತಪ್ಪಿಸಿ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ವು, ಈಗ ಎಡವಟ್ಟು ಮಾಡಿಕೊಂಡ್ರೆ ಹೆಂಗೆ, ಸುಮ್ಮನಿರು ನಾನು ಮಾಡ್ತೀನಿ, ಏನೋ ಒಂದು ಐಡಿಯಾ ಮಾಡ್ತೀನಿ ಅಂತ. ಅದಕ್ಕೆ ಕಣ್ಮಣಿ ಏನು ಮಾಡ್ತೀಯೋ ಏನೋ ಗೊತ್ತಿಲ್ಲ, ಈಗ ಕಣ್ ತಪ್ಪಿಸಿ ಹೋಗಬೇಕು ಅಷ್ಟೇ ಅಂತ ಅವಳು ಸಹ ಹೇಳ್ತಾಳೆ. ರೋಡು ಆ ಕಡೆ ಈ ಕಡೆ ನೋಡ್ತಾರೆ, ಅವರಂತೂ ಬಿಟ್ಟು ಮುಂದೆ ಹೋಗಕ್ಕೆ ಸಿದ್ಧನೇ ಇಲ್ಲ ಅಂತ ಹೇಳಿ ಡ್ರೈವರ್ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.